Okay, in the previous class, we have completed two IO operations, two set of IO operations. One is character IO and the second one was integer IO. ಕ್ಯಾರೆಕ್ಟರ್ಸ್ ಅನ್ನ ಫೈಲ್ ಇಂದ ರೀಡ್ ಮಾಡ್ಬೇಕಿತ್ತು ಅಥವಾ ಫೈಲಿಗೆ ರೈಟ್ ಮಾಡ್ಬೇಕಿತ್ತು ಅಂತಂದ್ರೆ ಯಾವ ಫಂಕ್ಷನ್ಸ್ ಅನ್ನ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡಿದ್ವಿ. ದಟ್ ಈಸ್ ಎಫ್ ಗೆಟ್ ಸಿ ಅಂಡ್ ಎಫ್ ಪುಟ್ ಸಿ. ಇನ್ ದ ಸೇಮ್ ವೇ ಅದರ ಒಂದು ಎಕ್ಸಾಂಪಲ್ ಅನ್ನು ಕೂಡ ಸ್ಟಡಿ ಮಾಡಿದ್ವಿ. ಅಂಡ್ ನೆಕ್ಸ್ಟ್ you have is integer IO function, that is to read and write an integer value onto the file or from the file. ಎರಡು set ಆಯ್ತು. And next you have is line IO functions or operations. To perform a line input and output. Line ಅಂದ್ರೆ ಗೊತ್ತು, one character ಅಥವಾ ಎರಡು ಕ್ಯಾರೆಕ್ಟರ್ಸ್ ಇರಂಗಿಲ್ಲ. It may be one word, one line, something like that. More than one character ನಾವು read ಮಾಡಬೇಕಾಗಿತ್ತು ಅಥವಾ write ಮಾಡಬೇಕಾಗಿತ್ತು ಅಂತಂದ್ರೆ how you are going to perform that operation on a file. Normal operation ಗೊತ್ತದ, ಒಂದು ಕ್ಯಾರೆಕ್ಟರ್ ಗಿಂತ ಜಾಸ್ತಿ ಇತ್ತು ಅಂತಂದ್ರೆ ಅದನ್ನ ನಾವೇನಂತ ಕರಿತೀವಿ, you are going to call it as a string. And for reading and writing a string, you are going to take array of characters. ಏನ್ ಮಾಡ್ತೀರಿ, ಕ್ಯಾರೆಕ್ಟರ್ array ನ ತಗೊಂಡು you are going to read and write. In the same way for file also, whenever you want to read more than one character from the file or whenever you want to write more than one character onto the file, then you are going to take the string array. ಏನ್ ಮಾಡ್ತೀವಿ, ಸ್ಟ್ರಿಂಗ್ ಅನ್ನ ತಗೊಂತೇವೆ, ಕ್ಯಾರೆಕ್ಟರ್ ಅರೇ ನ ತಗೊಂತೀವಿ. ಕನ್ಸಿಡರ್ ದಿಸ್ ಇಸ್ ಒನ್ ಫೈಲ್. ಇದು ಒಂದು ಫೈಲ್. This is a file which is having some contents in it. ಇದ್ರೊಳಗೆ ಏನದಾವು, ಒಂದಿಷ್ಟು ಕಂಟೆಂಟ್ಸ್ ಅದಾವ. ಇವಾಗ ನಿಮಗೆ ಇದರಿಂದ ರೀಡ್ ಮಾಡ್ಬೇಕಾಗಿತ್ತು. If you want to read from this particular file, you want to read something from the already existing file. ಅವಾಗ ನಾವು ಯಾವ ರೀತಿ ಪರ್ಫಾರ್ಮ್ ಮಾಡ್ತೇವಿ ಆಪರೇಷನ್ ಅನ್ನು? You can do it character by character. End of the file ಬರೋ ತನಕ ಒಂದೊಂದೇ ಕ್ಯಾರೆಕ್ಟರ್ಸ್ ನ ರೀಡ್ ಮಾಡ್ಕೊಂತ ಹೋಗ್ಬೋದು. ಬಟ್ ಆ ರೀತಿ ಮಾಡೋಕ್ಕಿಂತ ಇನ್ನೂ ಒಂದು ಅಡಿಷನಲ್ ಫಂಕ್ಷನ್ ನಮಗೆ ಕೊಟ್ಟಾರ, ಫ್ಲೆಕ್ಸಿಬಿಲಿಟಿನ ಜಾಸ್ತಿ ಮಾಡೋ ಸಲುವಾಗಿ ಅಂತ ಹೇಳಿ. ದಟ್ ಮೀನ್ಸ್ ಯು ಕ್ಯಾನ್ ರೀಡ್ ಒನ್ ಫುಲ್ ಲೈನ್ ಅಟ್ ಅ ಟೈಮ್. ಈ ಒಂದು ಪೂರ್ತಿ ಲೈನು ನನಗೆ ಪೂರ್ತಿಯಾಗಿ ಬೇಕು ಅಂಟಿಲ್ ನ್ಯೂ ಲೈನ್ ಕ್ಯಾರೆಕ್ಟರ್ ಅಪಿಯರ್ ಆಗೋ ತನಕ ಬೇಕು ಅಥವಾ ಅದಕ್ಕಿಂತ ಕಡಿಮೆ ಬೇಕು. ಯು ಹ್ಯಾವ್ ಆಲ್ ದ ಆಪ್ಷನ್ಸ್. ನನ್ನ ಹತ್ರ ಒಂದು ಲೈನ್ ಕಂಟೆಂಟ್ ಅದ. I have ವೆಲ್ಕಮ್ ಟು ಕಾಲೇಜ್ ಅನ್ನುವಂತ ಒಂದು ಲೈನ್ ಅದ ಫೈಲ್ ಒಳಗ. ನಾನು ಬರೀ ವೆಲ್ಕಮ್ ಅಷ್ಟೇ ರೀಡ್ ಮಾಡ್ಬೋದು, ವೆಲ್ಕಮ್ ಟು ತನಕ ರೀಡ್ ಮಾಡ್ಬೋದು, ಆರ್ ಎಲ್ಸ್ ವೆಲ್ಕಮ್ ಟು ಕಾಲೇಜ್ ಪೂರ್ತಿನೂ ರೀಡ್ ಮಾಡ್ಬೋದು. ಎಲ್ಲಿವರೆಗೆ ನ್ಯೂ ಲೈನ್ ಬರಂಗಿಲ್ಲ ಅದನ್ನ ಪೂರ್ತಿ ಏನಂತ ಕನ್ಸಿಡರ್ ಮಾಡ್ತಾರೆ, ಸಿಂಗಲ್ ಲೈನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಯು ಕ್ಯಾನ್ ರೀಡ್ ಎಂಟೈರ್ ಲೈನ್ or you can even read words also. ನಿಮಗೆ ಪೂರ್ತಿ ಲೈನ್ ಓದ್ಬೇಕಾದ್ರೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ನೀವು ಇನ್ ಬಿಟ್ವೀನ್ ಎಲ್ಲಾದ್ರೂ ಸ್ಟಾಪ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಯು ನೀಡ್ ಟು ಸ್ಪೆಸಿಫೈ ದಟ್ ಒನ್. ಈಗ ನಾನೇ ಕಂಟೆಂಟ್ ನ ಹಾಕ್ತೀನಿ ಅಂತಂದ್ರೆ ಐ ವಿಲ್ ಬಿ ನೋಯಿಂಗ್ ನನ್ನ ಹತ್ರ ಎಷ್ಟದ, ಎಲ್ಲಿವರೆಗೂ ನಾ ಎಂಟರ್ ಬಟನ್ ಪ್ರೆಸ್ ಮಾಡಂಗಿಲ್ಲ ಅಲ್ಲಿ ತನಕ ನಾ ಏನೇನ್ ಕೊಡ್ತೀನಿ ಎಲ್ಲಾನು ಒಂದೇ ಲೈನ್ ಅಂತ ಕನ್ಸಿಡರ್ ಮಾಡಿ ತಗೋಬೇಕು ಅಂತ ಹೇಳ್ತೀವಿ ಕಂಪೈಲರ್. ಅಂಟಿಲ್ a new line is not pressed, ಎಲ್ಲಿವರೆಗೂ ನ್ಯೂ ಲೈನ್ ಅಥವಾ ಎಂಟರ್ ಬಟನ್ ಪ್ರೆಸ್ ಆಗಂಗಿಲ್ಲ ಅಲ್ಲಿ ತನಕ ಅದನ್ನ ಸಿಂಗಲ್ ಲೈನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ಅಂಡ್ ದಟ್ ವಿಲ್ ಬಿ ರೆಡ್. ಬಟ್ ನೀವು ಎಲ್ಲಿದ್ರೆ ಪಿಕ್ ಮಾಡ್ಬೇಕಾದ್ರೆ, ಈಗ ನಾ ಕೊಡ್ಲಿಕ್ಕತ್ತೀನಿ ಅಂದ್ರೆ ನನಗೆ ಗೊತ್ತಿರ್ತೈತಿ ನನ್ನ ಹತ್ರ ಎಷ್ಟದ, ನಾ ಎಲ್ಲಿ ತನಕ ಇದನ್ ಈ ರೀತಿ ಇದನ್ನ ಸ್ಟಾಪ್ ಮಾಡಂಗಿಲ್ಲ ಅಲ್ಲಿ ತನಕ ಐ ಹ್ಯಾವ್ ಸಮಥಿಂಗ್ ಅಂಡ್ ಐ ಆಮ್ ಗಿವಿಂಗ್. ಅದ್ರ ತಗೋಬೇಕಾದ್ರೆ ನನ್ಗೆ ಗೊತ್ತಿರಂಗಿಲ್ಲ ಎಲ್ಲೋ ಇದ್ದಿದ್ ಎಷ್ಟದ ಅಂತ ಹೇಳಿ. ನನಗೆ ಎಷ್ಟು ಬೇಕು ಅನ್ನೋದನ್ನ ಹೇಳ್ಬೇಕು. Whether I want only one, whether I want 2, I want 10. ಅದ್ರ ಸಲುವಾಗಿ ರೀಡ್ ಮಾಡ್ಬೇಕಾದ್ರೆ ನಾವ್ ಯಾವಾಗ್ಲೂ ಏನ್ ಸ್ಪೆಸಿಫೈ ಮಾಡ್ಬೇಕು, ಸೈಜ್ ಸ್ಪೆಸಿಫೈ ಮಾಡ್ಬೇಕು. ಯು ನೀಡ್ ಟು ಸ್ಪೆಸಿಫೈ ದ ಸೈಜ್, ಹೌ ಮೆನಿ ಕ್ಯಾರೆಕ್ಟರ್ಸ್ or how many words you want to read from the file. ಆದ್ರೆ ಅದೇ ನೀವು ರೈಟ್ ಮಾಡ್ತಿದ್ರಿ ಫೈಲ್ ಒಳಗ ಅಂತಂದ್ರೆ ಸೈಜ್ ಸ್ಪೆಸಿಫೈ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲಿವರೆಗೂ ನೀವು ಎಂಟರ್ ಬಟನ್ ಪ್ರೆಸ್ ಮಾಡಂಗಿಲ್ಲ ಅಥವಾ ನ್ಯೂ ಲೈನ್ ಕ್ಯಾರೆಕ್ಟರ್ ಅನ್ನ ಹಾಕಂಗಿಲ್ಲ
ಅಲ್ಲಿ ತನಕನು ಇಟ್ ಈಸ್ ಗೋಯಿಂಗ್ ಟು ಟೇಕ್ ಇಟ್ ಫ್ರಮ್ ದ ಯೂಸರ್. ಅಲ್ಲಿ ತನಕನು ಫೈಲ್ ಒಳಗ ರೈಟ್ ಆಪರೇಷನ್ ಕಂಟಿನ್ಯೂ ಆಗ್ತಾನೆ ಇರ್ತೈತಿ. ಸೊ ಪರ್ಫಾರ್ಮಿಂಗ್ read and write operations on a file, that too more than one character read ಮಾಡ್ಲಿಕ್ಕೆ ಮತ್ತೆ write ಮಾಡ್ಲಿಕ್ಕೆ you have two functions. Those are fgetS and fputs. These are the two functions that are available for reading a line and printing a line. ಒಂದು ಲೈನ್ ಅನ್ನ ರೀಡ್ ಮಾಡ್ಲಿಕ್ಕೆ, ಒಂದು ಲೈನ್ ಅನ್ನ ಫೈಲ್ ಒಳಗಡೆಗೆ ರೈಟ್ ಮಾಡ್ಲಿಕ್ಕೆ. ಅಂಡ್ ಬೈ ದ ನೇಮ್ you might already be cleared about which is the read function and which is the write function. ಯಾವ್ದು read function ಯಾವ್ದು write function? fgetS and fputs ಒಳಗ fgetS reading the write function. fgetS ma'am. getS is Right ma'am. getS is right. No ma'am. ಎಸ್ ಹೇಳ್ರಿ ಆನ್ಸರ್. ಗೆಟ್ಎಸ್ ಪುಟೆಸ್ ಒಳಗ ಯಾವ್ದು ರೀಡ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವಿ, ಯಾವ್ದನ್ನ ರೈಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವಿ? fgetS ರೀಡ್ ಮಾಡೋದಕ್ಕೆ ಮತ್ತೆ fputs ರೈಟ್ ಮಾಡೋದು. ಓಕೆ, ಗೆಟ್ಎಸ್ is used for reading. This is used for reading a line from the file, and this function is used to write. ಇದು ಫೈಲ್ ಇಂದ ತಗೊಳ್ಳಿಕ್ಕೆ, ಇದು ಫೈಲಿಗೆ ಹಾಕ್ಲಿಕ್ಕೆ. This is used for reading the line from the file, and this function is used for writing the content onto the file. ಇದರಿಂದ ನಾವೇನ್ ಮಾಡ್ತೀವಿ, ಫೈಲಿಗೆ ಕಂಟೆಂಟ್ಸ್ ಅನ್ನ ಹಾಕ್ತಿವಿ. ಇದರಿಂದ ಫೈಲ್ ಒಳಗೆ ಇದ್ದಿದ್ದ ಕಂಟೆಂಟ್ಸ್ ಅನ್ನ ಹೊರಗಡೆಗೆ ತಗೊಂತೀವಿ. Right? So these are the two functions that are used for reading and writing a string, or you can call it as a line. One line, one string, one character ಕಿಂತ ಜಾಸ್ತಿ ಇದ್ದಿದ್ದನ್ನ read ಅಥವಾ write ಮಾಡ್ಲಿಕ್ಕೆ you are going to use these two functions. Now we'll see the syntax of fgetS first. ಕಾಣಿಸ್ತಿದೆ ಇಲ್ವಾ? Is it visible or no? Whatever I am writing on the screen is visible or no? Yes, ma'am. Okay. Yes, ma'am. So this is the syntax of fgetS function. Function name is fgetS, and what are the parameters that we are passing? ಏನೇನ್ ಹೇಳ್ಬೇಕು ನಾವು ಆ ಫಂಕ್ಷನ್ ಗೆ? ಯಾವ ಫೈಲ್ ಇಂದ ರೀಡ್ ಮಾಡಬೇಕು, ಒಂದು. ಎರಡನೇದು ಎಷ್ಟು ಡೇಟಾನ ರೀಡ್ ಮಾಡಬೇಕು, ಅಂಡ್ ದ ಥರ್ಡ್ ಒನ್ ಈಸ್ ಅದು ಯಾವ ಪರ್ಟಿಕ್ಯುಲರ್ ಸ್ಟ್ರಿಂಗ್ ಒಳಗಡೆಗೆ ತಂದು ಅದನ್ನ ಸ್ಟೋರ್ ಮಾಡಬೇಕು. Where you are going to store that particular data, that you are going to so ನೀವು ಎಲ್ಲಿಂದ ಎಕ್ಸಾಕ್ಟ್ ಆಗಿ ಯಾವ ಪರ್ಟಿಕ್ಯುಲರ್ ಸ್ಟ್ರಿಂಗ್ ಅರೇ ಇಂದ ಡೇಟಾನ ರೀಡ್ ಮಾಡ್ಲಿಕ್ಕತ್ತೀರಿ, ಅದ್ರ ಜೊತೆಗೆ ಫೈಲ್ ಯಾವ ಫೈಲ್ ಇಂದ ರೀಡ್ ಮಾಡ್ಬೇಕು, ಆಮೇಲೆ ಅದರದ ಸೈಜ್ ಎಷ್ಟದ, all these things you need to specify for reading a character array from the file. ಒಂದು ಫೈಲ್ ಇಂದ ರೀಡ್ ಮಾಡ್ಬೇಕು ಅಂತಂದ್ರೆ ನೀವು ಇಷ್ಟು ಎಲ್ಲಾನು ಸ್ಪೆಸಿಫೈ ಮಾಡ್ಬೇಕು. ನೋಡ್ರಿ, ಫಸ್ಟ್ ಗೆ when you call this function fgetS function ಅನ್ನ ಕಾಲ್ ಮಾಡ್ತೀರಿ, ಮಾಡಿದ ತಕ್ಷಣ first thing that arises, the first question that arises in the mind is okay, fgetS ಅಂತಂದ್ರೆ ಒಂದು ಲೈನ್ ಅನ್ನ ರೀಡ್ ಮಾಡ್ಲಿಕ್ಕೆ ಹೇಳಿರುವಂತಹ ಫಂಕ್ಷನ್. ಓಕೆ, ಎಲ್ಲದ ಲೈನು ಯಾವ ಫೈಲ್ ಒಳಗದ? It is in the file pointed by this particular pointer. File pointer ಅನ್ನ ನಾವೇನ್ ಮಾಡಿರ್ತೀವಿ, ಆಲ್ರೆಡಿ ಓಪನ್ಡ್ ಫೈಲಿಗೆ ಒಯ್ದು
ಇದನ್ ಮಾಡಿರ್ತೀವಿ ಡಿಪೆಂಡಿಂಗ್ ಅಪಾನ್ ವೆದರ್ ಇಟ್ ಈಸ್ ಇನ್ ದ ಅಪೆಂಡ್ ಮೋಡ್, ವೆದರ್ ಇಟ್ ಈಸ್ ಇನ್ ದ ರೈಟ್ ಮೋಡ್ ಆರ್ ವೆದರ್ ಇಟ್ ಈಸ್ ಇನ್ ದ ರೀಡ್ ಮೋಡ್ ಅನ್ನೋ ಬೇಸಿಸ್ ಮೇಲೆ ರೀಡ್ ಪ್ಲಸ್ ರೈಟ್ ಪ್ಲಸ್ ಆ ಬೇಸಿಸ್ ಮೇಲೆ ಪಾಯಿಂಟರ್ ಏನಾಗಿರ್ತೈತಿ ಒಂದ್ ಕಡೆ ಹೋಗಿ ಪ್ಲೇಸ್ ಆಗಿರ್ತೈತಿ. ಓಕೆ, ಸೊ ವೆರೆವರ್ ದಿಸ್ ಪರ್ಟಿಕ್ಯುಲರ್ ಫೈಲ್ ಪಾಯಿಂಟರ್ ಈಸ್ ಪಾಯಿಂಟಿಂಗ್ ಯು ನೀಡ್ ಟು ರೀಡ್ ಫ್ರಮ್ ದಟ್ ಪರ್ಟಿಕ್ಯುಲರ್ ಲೈನ್. ಆ ಪರ್ಟಿಕ್ಯುಲರ್ ಲೈನ್ ಅನ್ನ ಈ ಪಾಯಿಂಟರ್ ಎಲ್ಲಿ ಪ್ಲೇಸ್ ಆಗ್ಲಿಕ್ಕತೈತಿ ಅಲ್ಲಿಂದ ಓದ್ಬೇಕು. ಓಕೆ, ಫೈಲ್ ಅಂತಂದ್ರೆ ಯುಲ್ ಬಿ ಹ್ಯಾವಿಂಗ್ ಮೆನಿ ಕಂಟೆಂಟ್ಸ್ ಇನ್ ಇಟ್. ಒಂದ್ ಲೈನ್ ಅಂತಂದ್ರೆ ಎಷ್ಟು ಬೇಕಾದಷ್ಟು ದೊಡ್ಡದಿರ್ಬೋದು. ಆ ಪರ್ಟಿಕ್ಯುಲರ್ ಲೈನ್ ಒಳಗ ನಿಮ್ಗೆ ಎಕ್ಸಾಕ್ಟ್ಲಿ ಎಷ್ಟು ರೀಡ್ ಮಾಡ್ಬೇಕಾಗೈತಿ, ಹೌ ಮೆನಿ ಕ್ಯಾರೆಕ್ಟರ್ಸ್ ಯು ವಾಂಟ್ ಟು ರೀಡ್ ಫ್ರಮ್ ದಟ್ ಪರ್ಟಿಕ್ಯುಲರ್ ಫೈಲ್, ಅದನ್ನ ಸೈಜ್ ಸ್ಪೆಸಿಫೈ ಮಾಡ್ತೈತಿ. ಇಟ್ ಈಸ್ ಗೋಯಿಂಗ್ ಟು ಸ್ಪೆಸಿಫೈ. ಅಲ್ಲಿ ಬ್ಲಾಂಕ್ ಸ್ಪೇಸಸ್ ಇನ್ಕ್ಲೂಡ್ ಆಗ್ತಾವು, ಸ್ಪೆಷಲ್ ಕ್ಯಾರೆಕ್ಟರ್ಸ್ ಬರ್ತಾವು, ಆಮೇಲೆ ನಾರ್ಮಲ್ ಕ್ಯಾರೆಕ್ಟರ್ಸ್ ಬರ್ತಾವು, ಇಂಟೀಜರ್ಸ್ ಬರ್ತಾವು. ಓನ್ಲಿ ಥಿಂಗ್ ದಟ್ ಈಸ್ ನಾಟ್ ಇನ್ಕ್ಲೂಡೆಡ್ ಈಸ್ ನ್ಯೂ ಲೈನ್. ಒಂದ್ಸರಿ ನ್ಯೂ ಲೈನ್ ಬಂತು ಅಂತಂದ್ರೆ ಸ್ಟಾಪ್ ಆಗ್ತೈತಿ, ರೈಟ್? ಸೊ ಆ ಸೈಜ್ ಸ್ಪೆಸಿಫೈಸ್ how many characters, what is the size of the data that has to be read from the file. File ಇಂದ ಎಷ್ಟು ಕ್ಯಾರೆಕ್ಟರ್ಸ್ ಅನ್ನ ನಾವು ರೀಡ್ ಮಾಡಬೇಕು ಅನ್ನೋದನ್ನ ಸ್ಪೆಸಿಫೈ ಮಾಡ್ತೈತಿ. ಅಂಡ್ ದೆನ್ ಕಮ್ಸ್ ರೀಡ್ ಮಾಡಿ ತಗೊಂಡ್ ಬಂದ್ಮೇಲೆ ಅದನ್ನೆಲ್ಲರೂ ಇಡಬೇಕಲ್ಲ. where it has to be stored is given by this string array. ಈ string array, it is a name of a string array. ಒಂದು string ದ ಹೆಸರು, ಕ್ಯಾರೆಕ್ಟರ್ array ಅಂತ ನಾವೇನ್ ಕರಿತೀವಲ್ಲ ಅದರ ಹೆಸರು. ನೀನ್ ಏನು ಓದಿಕೊಂಡು ಬರ್ತಿಲ್ಲ ಈ ಪರ್ಟಿಕ್ಯುಲರ್ ಫೈಲ್ ಒಳಗ ಎಷ್ಟು ಸೈಜ್ ಅಂತ ಹೇಳಿ, ನಾ ಈಗ 10 ಕ್ಯಾರೆಕ್ಟರ್ಸ್ ಅಂತ ಹೇಳಿದ್ನಂದ್ರೆ the 10 characters that are read by this from this particular file will be stored in this variable, character string variable naga store ಆಗ್ತೈತಿ. So this is the syntax of reading a line from the file. ಒಂದು ಫೈಲ್ ಇಂದ ಓದೋದಕ್ಕೆ ಈ syntax ಅನ್ನ ಯೂಸ್ ಮಾಡ್ತೀವಿ. Is it clear? Yes, ma'am. Yes, ma'am. Yes, ma'am. Okay. Next, ಇದು read ಮಾಡೋದಾಯ್ತು. Next we need to write. ಹೌದಾ? ಓದಿದ್ಮೇಲೆ ಬರಿಬೇಕಲ್ಲ. IO ಅಂದ್ರೆ ಇನ್ಪುಟ್ ಮತ್ತು ಔಟ್ಪುಟ್ ಎರಡು ಫಂಕ್ಷನ್ಸ್ ಇರಬೇಕು. ಈಗ ನಾವು ನೋಡಿದ ಇನ್ಪುಟ್ ಫಂಕ್ಷನ್ ಆಯ್ತು. Next you have is output function, that is f put s string array and file pointer. This is the syntax. What we are going to Madam. yes, yaro madam andri Ma'am, board clear ಆಗಿ ಕಾಣತಿಲ್ರಿ ma'am. ಕಾಣ್ಲಿಕ್ಕತ್ತಿಲ್ಲ. ಇವಾಗ is it visible now? ಈಗ ಕಾಣಿಸ್ತದೆ ಅಂತ ಕೇಳಿದೆ. No ma'am, ಇವು ಕಾಣಿಸಾತಿಲ್ರಿ. ಇದು ಫುಲ್ ಕಾಣಿಸ್ತಿದೆ? ಮಂಜು ಕಾಣಿಸಾತೈತ್ರಿ. ಮಂಜು ಕಾಣಿಸ್ಲಿಕ್ಕತ್ತೈತೆ. ಹಾ ರೀ ma'am. ಅದು ಅಷ್ಟೇ ರೀ, ಎಫ್ ಫಂಕ್ಷನ್ ಅದ ಅಷ್ಟೇ ಫುಲ್ ಇದು ಕಾಣಿಸಾತೈತಿ. ಸಿಂಟ್ಯಾಕ್ಸ್ ಕೆಳಗಿಂದ ಅಷ್ಟೇ ಕರೆಕ್ಟ್. ಇದು ಕಾಣಿಸ್ಲಿಕ್ಕತ್ತಿಲ್ಲ. ಹಾ ರೀ ಮ್ಯಾಮ್. ಒಂದು ನಿಮಿಷದಿಂದ ನೋಡೋಣ. Whenever you want to read a line from the file, then you are going to use the function named as fputs. ಯಾವ ಫಂಕ್ಷನ್ ಅನ್ನ ಯೂಸ್ ಮಾಡ್ತೀವಿ? fputs ಫಂಕ್ಷನ್ ಅನ್ನ ಯೂಸ್ ಮಾಡ್ತೀವಿ. And you are going to pass only 2 parameters here. As I said, ನಾವಾಗೆ ಕೊಡ್ಲಿಕ್ಕತ್ತೀವಿ ಅಂದ್ರೆ ನಮ್ಮ ಹತ್ರ ಎಷ್ಟದ ಅನ್ನೋದು ನಮ್ಗೆ ಗೊತ್ತಿರ್ತೈತಿ. And whenever you stop giving, the others cannot take more than that. ನಾ ಎಲ್ಲಿ ತನಕ ಕೊಡ್ತೀನಿ ಅಲ್ಲಿ ತನಕ ನೀವು ತಗೋಬಹುದು. ಆದ್ರೆ ನಾನ್ ಕೊಡೋದನ್ನ ಸ್ಟಾಪ್ ಮಾಡಿದ್ಮೇಲೂ ನೀವು ರಿಸೀವ್ ಮಾಡ್ಕೊಳಕ್ಕೆ ಸಾಧ್ಯ ಆಗಂಗಿಲ್ಲ. ಅದ್ರ ಸಲುವಾಗಿ when the user is inputting something onto the file ಒಳಗೆ ಎಂಟರ್ ಮಾಡ್ಬೇಕು ಅಂತಂದ್ರೆ ಎಲ್ಲಿವರೆಗೂ ನ್ಯೂ ಲೈನ್ ಕ್ಯಾರೆಕ್ಟರ್ ಬರಂಗಿಲ್ಲ ಅಲ್ಲಿ ತನಕ ಆಪರೇಷನ್ ಅನ್ನ ಕಂಟಿನ್ಯೂ ಮಾಡ್ಬೇಕು. when you are reading from the file,
ಫೈಲ್ ಒಳಗ್ ಕಂಟೆಂಟ್ ಬಾಳ ಇರ್ತದ. ಅದಕ್ಕೆ ನೀವು ಸ್ಪೆಸಿಫೈ ಮಾಡ್ಬೇಕು ನಿನಗೆ ಎಷ್ಟು ಬೇಕು ಅನ್ನೋದನ್ನ ಎಕ್ಸಾಕ್ಟ್ ಆಗಿ ನೀನ್ ಹೇಳಿದಾಗ ನೀನ್ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿರ್ತಿ ಅಷ್ಟು ಕ್ಯಾರೆಕ್ಟರ್ಸ್ ನ ರೀಡ್ ಮಾಡ್ತೈತಿ. ಅದ್ರ ಸಲುವಾಗಿ ನಾವ್ ಅಲ್ಲಿ ಸೈಜ್ ತಗೊಂಡಿದ್ವಿ, ಇಲ್ಲಿ ಸೈಜ್ ಇಲ್ಲ. ಯು ಆರ್ ಗೋಯಿಂಗ್ ಟು ಜಸ್ಟ್ ಸ್ಪೆಸಿಫೈ ದ ಫೈಲ್ ಆನ್ ಟು ವಿಚ್ ದ ಡೇಟಾ ಹ್ಯಾಸ್ ಟು ಬಿ ರಿಟರ್ನ್. ಯಾವ ಪರ್ಟಿಕ್ಯುಲರ್ ಫೈಲ್ ಒಳಗ ನಾ ಏನ್ ಎಂಟರ್ ಮಾಡ್ಲಿಕ್ಕತ್ತೀನಿ ಅದು ಹೋಗಿ ಸ್ಟೋರ್ ಆಗ್ಬೇಕು ಅದನ್ನ ಹೇಳ್ತೀವಿ. ಅಂಡ್ ದೆನ್ ಯು ಆರ್ ಗೋಯಿಂಗ್ ಟು ಸ್ಪೆಸಿಫೈ ದ ವೇರಿಯೇಬಲ್ in which the data will be stored on the file. ಫೈಲ್ ಒಳಗ ಅದು ಯಾವ ಹೆಸರಿಂದ ಸ್ಟೋರ್ ಆಗ್ತೈತಿ ಅನ್ನೋದನ್ನ ಹೇಳ್ತೀವಿ. ಆದ್ರೆ ಇದ್ರೊಳಗ ಸೈಜ್ ಅನ್ನ ಸ್ಪೆಸಿಫೈ ಮಾಡಂಗಿಲ್ಲ. ಸೊ ದಿಸ್ is the syntax of fputs. Is it clear? Yes, ma'am. Others? ಉಳ್ದೋರಿಗೆ okay, so which is the next set of operation or function that you are going to perform on file? ಮೂರಾಗು ಟೋಟಲಿ 5 IO functions ಅದಾವು ಅಂತ ಹೇಳಿದ್ದೆ. ಇನ್ನೆರಡು ಯಾವು? Fourth one, character IO, integer IO, line IO, and then which is the fourth one? Block IO. Yes, it is block IO. Block, which refers to memory space. Block ಅಂತಂದಾಗ memory blocks ಅಂತ ಕರಿತೀವಿ ನಾವು. Dynamic memory allocation ಒಳಗೆ ಕಲಿತ್ರಿ ನೀವು. ಒಂದು ಬ್ಲಾಕ್ which may be of any bytes, multiple blocks, right? So the data is transferred between the memory and file. Here the interaction is not between the user, programmer ಮತ್ತು file ಅಲ್ಲ. Instead, it is being transferred between read ಮಾಡೋದು, write ಮಾಡೋದು ಯಾವತ್ತರ ನಡುವೆ ಆಗ್ತೈತಿ? One end will be memory and another one will be file. The interactions will be between the memory and file. Block IO ಒಳಗ ಫೈಲ್ ಇಂದ ರೀಡ್ ಮಾಡಿ ಮೆಮರಿಗೆ ರೈಟ್ ಮಾಡ್ತೀವಿ. ರೈಟ್ ಆಪರೇಷನ್ ಒಳಗ ಮೆಮರಿಯಿಂದ ರೀಡ್ ಮಾಡಿ ಫೈಲಿಗೆ ರೈಟ್ ಮಾಡ್ತೀವಿ. ಸೊ ಫಾರ್ ದ್ಯಾಟ್ ಪರ್ಪಸ್ ಯು ನೀಡ್ ಟು ಸ್ಪೆಸಿಫೈ ಯಾವ ಪರ್ಟಿಕ್ಯುಲರ್ ಫೈಲ್ ಮೇಲೆ ರೀಡ್ ಮತ್ತೆ ರೈಟ್ ಆಪರೇಷನ್ ಪರ್ಫಾರ್ಮ್ ಮಾಡ್ಬೇಕು ಅದನ್ನ ಹೇಳ್ಬೇಕು. ಎರಡನೇದು ಮೆಮರಿ ಎಲ್ಲಿ ಎಕ್ಸಾಕ್ಟ್ ಯಾವ್ದನ್ನ ರೀಡ್ ಮಾಡ್ಬೇಕು ಯಾವ್ದನ್ನ ರೈಟ್ ಮಾಡ್ಬೇಕು ಅನ್ನೋದು ಹೇಳ್ಬೇಕಾ. ಫಾರ್ ದ್ಯಾಟ್ ಯು ನೀಡ್ ಟು ಸ್ಪೆಸಿಫೈ ದ ಅಡ್ರೆಸ್ ಆಫ್ ದ ಮೆಮರಿ where that block has to be read from or where that block has to be written. ಇಲ್ಲಿಂದ ಓದಿದ್ರಿ ಇಲ್ಲಿಂದ ತಗೊಂಡ್ ಬಂದ್ರಿ ಅಂದ್ರ ಅದನ್ನ ಎಕ್ಸಾಕ್ಟ್ಲಿ ಎಲ್ಲಿ ಪ್ಲೇಸ್ ಮಾಡ್ಬೇಕು ಆ ಅಡ್ರೆಸ್ ಅನ್ನು ಹೇಳ್ಬೇಕು. ಇಲ್ಲ ಇಲ್ಲಿಂದ ಡೇಟಾನ ರೀಡ್ ಮಾಡ್ಲಿಕ್ಕತ್ತಿದ್ರಿ ಅಂದ್ರ ಅದು ಎಲ್ಲದ ಅದರ ಅಡ್ರೆಸ್ ಅನ್ನ ಹೇಳ್ಬೇಕು. ಅಂಡ್ ಅಲಾಂಗ್ ವಿತ್ ದಟ್ ಅಗೇನ್ ಯು ನೀಡ್ ಟು ಸ್ಪೆಸಿಫೈ ದ ಸೈಜ್. ಎಷ್ಟು ರೀಡ್ ಮಾಡ್ಬೇಕು ಎಷ್ಟು ರೈಟ್ ಮಾಡ್ಬೇಕು. ಯಾಕಂದ್ರೆ ಮೆಮರಿ ಅಂದ್ರೂ ಬಹಳಷ್ಟು ಕಂಟೆಂಟ್ಸ್ ಇರ್ತಾವ. ಫೈಲ್ ವಿಲ್ ಬಿ ಹ್ಯಾವಿಂಗ್ ಮೆನಿ ಕಂಟೆಂಟ್ಸ್. ಸೊ ಎಕ್ಸಾಕ್ಟ್ ಬ್ಲಾಕ್ ಅಂತಂದ್ರ ಆ ಬ್ಲಾಕಿಂಗ್ ಸೈಜ್ ಎಷ್ಟು ಇರ್ಬೇಕು ಅನ್ನೋದನ್ನ ಹೇಳ್ಬೇಕು. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ memory read and write, or you can call it as a block IO. And one more situation arises. As I said, ನಿಮ್ಗೆಲ್ಲರಿಗೂ ನೆನ್ಪದ ಅಂತ ಅನ್ಕೊಂತೀನಿ. ಯಾವಾಗ್ಲೂ ನಾವು ಕೇಳ್ದಾಗೆಲ್ಲ ಟೈಮ್ದಾಗು ಮೆಮರಿ ಫ್ರೀ ಇರಂಗಿಲ್ಲ. memory may be occupied by many other information. ಈಗ ಸದ್ಯಕ್ಕೆ ನೋಡ್ರಿ, I want to read something from the file. ಫೈಲ್ ಒಳಗ ಒಂದಿಷ್ಟು ಕಂಟೆಂಟ್ ಅದ, ಅಲ್ಲಿಂದ ಓದಿ ತಗೊಂಡ್ ಬಂದು ಮೆಮರಿ ಒಳಗ್ ರೈಟ್ ಮಾಡ್ಬೇಕಾಗೈತಿ. ಓಕೆ, ಮೆಮರಿ ಒಳಗ ಫೈಲ್ ಒಳಗ ಒಂದಿಷ್ಟು ಕಂಟೆಂಟ್ಸ್ ಅದಾವ, ರೀಡ್ ಮಾಡ್ತೀರಿ, ತಗೊಂಡ್ ಬರ್ತೀರಿ, ಆದ್ರ ಮೆಮರಿ ಒಳಗ ಸ್ಪೇಸೇ ಇಲ್ಲ. ನೀ ಸ್ಪೆಸಿಫೈ ಮಾಡಿದ ಅಡ್ರೆಸ್ ಒಳಗ ಆಲ್ರೆಡಿ ಏನೋ ಅದ, then there will be an error. You have read from the file, ಅದ್ರೊಳಗೇನು ಪ್ರಾಬ್ಲಮ್ ಆಗಿಲ್ಲ. ಅಲ್ಲಿಂದ ರೀಡ್ ಮಾಡಿದ್ಮೇಲೆ ಅದನ್ನ ತಗೊಂಡು ಬಂದು ಮೆಮರಿ ಒಳಗ ಪ್ಲೇಸ್ ಮಾಡ್ಬೇಕು, ಆದ್ರೆ ಇಲ್ಲಿ ಪ್ಲೇಸ್ ಮಾಡ್ಲಿಕ್ಕೆ ಜಾಗ ಇಲ್ಲ. ಅವಾಗ ಕಂಟೆಂಟ್ ಅನ್ನ ಏನ್ ಮಾಡ್ಬೇಕು? So there will be a situation arising like this. The memory may be full. So if memory is full, you cannot perform block input out.
ಆಪರೇಷನ್. ಇಲ್ಲಿಂದ ರೀಡ್ ಮಾಡಿ ಇಲ್ಲಿ ಬಂದು ಪ್ಲೇಸ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಸೊ that situation is also present in block IO. There are chances like ರೀಡ್ ಮಾಡ್ಬೇಕು ಅಂತಂದ್ರೆ ಹೆಂಗ ಕಂಪಲ್ಸರಿ ನಿಮಗ ಫೈಲ್ ಕ್ರಿಯೇಟೆಡ್ ಇರ್ಬೇಕಲ್ಲ, ಅದೇ ರೀತಿ ಬ್ಲಾಕ್ IO ಆಪರೇಷನ್ ಒಳಗೂ ಕೂಡ whenever you want to perform a read operation, there should be a space in the memory. Before calling for a function, you need to make sure that the memory exists. Memory availability ಅದ ರೀಡ್ ಮಾಡಿದ ಕಂಟೆಂಟ್ ನ ಅಲ್ಲಿ ತಗೊಂಡ್ ಬಂದು ಹಾಕ್ಲಿಕ್ಕೆ ಮೆಮರಿ ಅದ ಅನ್ನೋದನ್ನ ನಾವೇನ್ ಮಾಡ್ಬೇಕು, you have to make sure. Okay, the two functions that are used for block IO are fread and fwrite. ಯಾವ functions? fread and fwrite. These are the two functions. fread is used to read the data from the file and write it onto the memory. ಫೈಲ್ ಇಂದ ಓದೋದು, ಅದನ್ನ ತಗೊಂಡ್ ಬಂದು ಮೆಮರಿ ಒಳಗ ರೈಟ್ ಮಾಡ್ಲಿಕ್ಕೆ fread ಫಂಕ್ಷನ್ ಅನ್ನ ಯೂಸ್ ಮಾಡ್ತೀವಿ. ಸೊ what is the syntax of fread function? int fread. ಈಗ ಕ್ಲಿಯರ್ ಆಗಿ ಕಾಣಿಸ್ತದಲ್ಲ? Yes, ma'am. Void ptr int size. ಅದನ್ನೇ ಕೆಳಗಡೆ ಕಂಟಿನ್ಯೂ ಮಾಡಿನ int n, this is space int n and then 5 star f. So this is the syntax of fread function. Syntax of fread function. What does it contain? ಏನೇನ್ ಪಾಸ್ ಮಾಡ್ಲಿಕ್ಕತ್ತೀವಿ, ಆಮೇಲೆ ಏನ್ ರಿಟರ್ನ್ ಮಾಡ್ತೈತಿ? This is the return type. ಏನಿದು ರಿಟರ್ನ್ ಟೈಪ್, ನೇಮ್ ಆಫ್ ದ ಫಂಕ್ಷನ್ ಅಂಡ್ ಪ್ಯಾರಾಮೀಟರ್ಸ್ ದಟ್ ಆರ್ ಬೀಯಿಂಗ್ ಪಾಸ್ಡ್. fread ಫಂಕ್ಷನ್ ಅನ್ನ ಎದಕ್ಕೆ ಯೂಸ್ ಮಾಡ್ತೀವಿ? ಟು ರೀಡ್ ಸರ್ಟನ್ ಕಂಟೆಂಟ್ಸ್ ಫ್ರಮ್ ದ ಫೈಲ್. ಈ ಆಪರೇಷನ್ ಇದು ಏನ್ ಮಾಡ್ತೈತಿ? ದಿಸ್ ಈಸ್ ದ ಫೈಲ್ ಅಂಡ್ ದಿಸ್ ಈಸ್ ದ ಮೆಮರಿ ಬ್ಲಾಕ್. ದಿಸ್ ಈಸ್ ಮೆಮರಿ. fread ಫಂಕ್ಷನ್ ಏನ್ ಮಾಡ್ತೈತಿ? It is going to, what it does, it is going to transfer some contents from the file to the memory. ಏನ್ ಮಾಡ್ತೈತಿ? contents ಅನ್ನ ಮೆಮರಿಗೆ ಟ್ರಾನ್ಸ್ಫರ್ ಮಾಡ್ತೈತಿ. So what it is going to do? First thing, whenever you call fread function, the task that is assigned is to read the information, the content from the memory. ಅದಕ್ಕೆ ನಾವೇನ್ content from the file. For that you need to specify from which file you are going to read. Like noted parameter file star fp. It is a pointer which is pointing to file type, right? So ಯಾವ particular file ಇಂದ data ನ read ಮಾಡಬೇಕು ಅನ್ನೋದನ್ನ ಹೇಳ್ತೈತಿ. And then ಇಲ್ಲಿ ರೀಡ್ ಮಾಡಿದ್ಮೇಲೆ ವೈದ ಮೆಮರಿಗೆ ಟ್ರಾನ್ಸ್ಫರ್ ಮಾಡಬೇಕು. ಇನ್ ವಿಚ್ ಲೊಕೇಶನ್ ಯು ಆರ್ ಗೋಯಿಂಗ್ ಟು ರೈಟ್ ದಟ್. ಇಲ್ಲಿಂದ ರೀಡ್ ಮಾಡ್ಕೊಂಡು ಹೋಗಿ ಇಲ್ಲಿ ರೈಟ್ ಮಾಡ್ತೀರಿ, ಅಥವಾ ಇಲ್ಲಿಂದ ರೀಡ್ ಮಾಡ್ಕೊಂಡು ಹೋಗಿ ಇಲ್ಲಿ ಸ್ಟೋರ್ ಮಾಡ್ತೀರಿ. ಎಕ್ಸಾಕ್ಟ್ಲಿ ಯಾವ ಲೊಕೇಶನ್ ಒಳಗಡೆಗೆ ರೀಡ್ ಮಾಡಿದ ಕಂಟೆಂಟ್ ನ ಹಾಕಬೇಕು, that is specified with this pointer. Again, pointer means it is going to hold the address of memory block where the data has to be written. ಫೈಲ್ ಇಂದ ರೀಡ್ ಮಾಡಿದ್ದು ಮೆಮರಿ ಒಳಗಡೆಗೆ ಎಲ್ಲಿ ಒಯ್ದು ಸ್ಟೋರ್ ಮಾಡಬೇಕು ಅನ್ನೋದನ್ನ ಹೇಳ್ತೈತಿ. And next you have one more variable, that is size. Size is length of each item in bytes.
ಇಲ್ಲಿ ಎರಡು ಅದಾವ ನೋಡ್ರಿ, ಒಂದ್ ಎನ್ ಅದ, ಒಂದು ಸೈಜ್ ಅದ. ಎನ್ ಮೀನ್ಸ್ ಫೈಲ್ ಒಳಗಿಂದ ಎಷ್ಟು ಕಂಟೆಂಟ್ ಅನ್ನ, ಹೌ ಮೆನಿ ಐಟಮ್ಸ್, ಒಂದ್ ಐಟಮು, ಎರಡ್ ಐಟಮು, ಮೂರ್ ಐಟಮು, ಹೌ ಮೆನಿ ಐಟಮ್ಸ್ ಯು ಆರ್ ಗೋಯಿಂಗ್ ಟು ರೀಡ್. ಈಗ ನೋಡ್ರಿ, ನೇಮು, ರೋಲ್ ನಂಬರು ಅಥವಾ ಯಾವ ಕ್ವಾಂಟಿಟೀಸ್ ಸ್ಪೆಸಿಫೈ ಮಾಡಿರ್ತೀರಿ ಫೈಲ್ ಒಳಗಡೆಗೆ. ಸೊ ಆ ರೀತಿಯಾಗಿ ಎಷ್ಟು ಐಟಮ್ಸ್ ನ ರೀಡ್ ಮಾಡ್ಲಿಕ್ಕತ್ತೀರಿ ಫ್ರಮ್ ಫೈಲ್, ಹೌ ಮೆನಿ ಐಟಮ್ಸ್ ಯು ಆರ್ ಗೋಯಿಂಗ್ ಟು ರೀಡ್ ಅಂಡ್ ವಾಟ್ ಈಸ್ ದ ಸೈಜ್ ಆಫ್ ಈಚ್ ಐಟಮ್. ಈಗ ನಾಲ್ಕು ಐಟಮ್ ಅನ್ನ ರೀಡ್ ಮಾಡ್ಲಿಕ್ಕತ್ತೀನಿ, 4 2 ಬೈಟ್ಸ್ ಅದಾವು ಅಂದ್ರೆ ಟೋಟಲ್ ಆಗಿ ನನಗ ಮೆಮರಿ 8 ಬೈಟ್ಸ್ ಬೇಕಾಗ್ತೈತಿ. ಆ 8 ಬೈಟ್ಸ್ ಸ್ಟಾರ್ಟಿಂಗ್ ಅಡ್ರೆಸ್, ಆಮೇಲೆ ಫೈಲ್ ಲೊಕೇಶನ್ ಇಲ್ಲಿಂದ ರೀಡ್ ಮಾಡಿ ಇಲ್ಲಿ ರೈಟ್ ಮಾಡ್ತೀನಿ. ಎಕ್ಸಾಕ್ಟ್ ಎಷ್ಟು ಅಮೌಂಟ್ ಅನ್ನ ರೀಡ್ ಮಾಡ್ಲಿಕ್ಕತ್ತೀನಿ, ರೈಟ್ ಮಾಡ್ಲಿಕ್ಕತ್ತೀನಿ. ಎನ್ ಸ್ಪೆಸಿಫೈಸ್ ದ ನಂಬರ್ ಆಫ್ ಐಟಮ್ಸ್ ಟು ಬಿ ರೆಡ್ ಫ್ರಮ್ ದ ಫೈಲ್. ಎಷ್ಟು ಐಟಮ್ಸ್ ಅನ್ನ ರೀಡ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೈತಿ. ಈ ಸೈಜ್ ಏನ್ ಹೇಳ್ತೈತಿ, ಒಂದೊಂದು ಐಟಮ್ ಎಷ್ಟು ಬೈಟ್ಸ್ ಇದಾವು, ಒಂದ್ ಐಟಮ್ ಒಳಗೆ ಎಷ್ಟು ಬೈಟ್ಸ್ ಇದಾವು ಅನ್ನೋದನ್ನ ಹೇಳ್ತೈತಿ. ಓಕೆ, ಇಷ್ಟೆಲ್ಲಾ ಕಂಟೆಂಟ್ ಅನ್ನ ಇಲ್ಲಿಂದ ತಗೊಂಡು ಹೋಗಿ ಇಲ್ಲಿ ರೈಟ್ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಅಂಡ್ ರಿಮೆಂಬರ್ ದಟ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಪ್ಲೇಸ್ ಆಲ್ ದ ಡೇಟಾ. ನೀವ್ ಹೇಳಿದ್ರಿ ನನ್ಗೆ ಇಷ್ಟು ಪರ್ಟಿಕ್ಯುಲರ್ ಬೈಟ್ಸ್ ಅನ್ನ ರೀಡ್ ಮಾಡ್ಬೇಕು, ಒಂದೊಂದ್ ಬೈಟ್ಸ್ ಇಷ್ಟು ಸೈಜ್ ಐತಿ, ಈ ಫೈಲ್ ಇಂದ ರೀಡ್ ಮಾಡ್ರಿ ಅಂತ ಹೇಳಿ. ಬಟ್ ಆ ಫೈಲ್ ಒಳಗ ಕಂಟೆಂಟ್ ಇರ್ಲಿಲ್ಲ, ಅಥವಾ ನೀವ್ ಹೇಳ್ದಷ್ಟು ಸೈಜಿನ್ಕಿಂತ ಮುಂಚೆನೆ ಎಂಡ್ ಆಫ್ ದ ಫೈಲ್ ರೀಚ್ ಆಯ್ತು. ಸೊ ಆ ರೀತಿ ಸಿಚುವೇಶನ್ಸ್ ಆಕರ್ ಆದ್ವು ಅಂದ್ರ ದಿಸ್ ಈಸ್ ಗೋಯಿಂಗ್ ಟು ರಿಟರ್ನ್ ಅ ನಲ್ ವ್ಯಾಲ್ಯೂ. ಅದರ್ವೈಸ್ ಇಲ್ಲಿ ಏನ್ ಮಾಡ್ತೈತಿ, ಅದು ಎಷ್ಟು ಐಟಮ್ಸ್ ನ ಸಕ್ಸಸ್ಫುಲಿ ಮೆಮರಿ ಒಳಗ ಪ್ಲೇಸ್ ಮಾಡೇವಿ ಅನ್ನೋದನ್ನ ಇಂಡಿಕೇಟ್ ಮಾಡ್ಲಿಕ್ಕೆ ಇಂಟು. ಐ ಹ್ಯಾವ್ ರೆಡ್ ಆಲ್ ದ 4 items successfully ಅಂದ್ರೆ ಇಟ್ ರಿಟರ್ನ್ಸ್ 4. Otherwise 0. Otherwise it is going to, ಇದೇನ್ ಮಾಡ್ತೈತಿ, it returns number of items successfully read and 0 if no items have been read or when error has occurred. ಮೆಮರಿ ಖಾಲಿ ಇರ್ಲಾರ್ದ್ರ ಸಲುವಾಗಿ ಅಲ್ಲಿ ಹೋಗಿ ಬರೀಲಿಕ್ಕೆ ಆಗ್ಲಿಲ್ಲ, ಮೆಮರಿ ಇಸ್ ನಾಟ್ ಫ್ರೀ ಅಂಡ್ ಬಿಕಾಸ್ ಆಫ್ ದಟ್ ಇಲ್ಲಿ ರೀಡ್ ಮಾಡಿದ್ದು ಅಲ್ಲಿ ಹೋಗಿ ಹಾಕ್ಲಿಕ್ಕೆ ಆಗ್ಲಿಲ್ಲ, ಒಂದು ಕಂಡೀಷನ್. ಎರಡನೇದು, ನೀವ್ ಹೇಳ್ದಷ್ಟು ಐಟಮ್ಸ್ ಫೈಲ್ ಒಳಗ್ ಇರ್ಲೇ ಇಲ್ಲ. ಇಫ್ ಇಟ್ ಈಸ್ ನಾಟ್ ಪಾಸಿಬಲ್, ಓದ್ಲಿಕ್ಕೆ ಶುರು ಮಾಡೋದಕ್ಕೇನೆ ಎಂಡ್ ಆಫ್ ದ ಫೈಲ್ ಆಕರ್ ಆಯ್ತು ಅಂತಂದ್ರ ಅಂತ ಸಿಚುವೇಶನ್ಸ್ ದಾಗ ಏನ್ ಮಾಡ್ತೈತಿ, ಇಟ್ ಈಸ್ ಗೋಯಿಂಗ್ ಟು ರಿಟರ್ನ್ 0 ವ್ಯಾಲ್ಯೂ. Otherwise it is going to return an integer value which indicates number of items that have been successfully read from the file. File ಇಂದ successfully ಎಷ್ಟು ಐಟಮ್ಸ್ ಅನ್ನ ರೀಡ್ ಮಾಡಿರ್ತಿದ್ಲ ಅದರದ ವ್ಯಾಲ್ಯೂವನ್ನ ಸ್ಪೆಸಿಫೈ ಮಾಡ್ತೈತಿ. ಓದ್ಲಿಕ್ಕೆ ಆಗ್ಲಿಲ್ಲ, ಯಾವುದೇ ರೀತಿಯಾದಂತ ಎರರ್ಸ್ ಆಕರ್ ಆಗು ಅಂತಂದ್ರೆ then it is going to return the value 0. So this is f read function. In the same way you have fwrite function. Either syntax ಒಳಗೆ ಏನು ಚೇಂಜ್ ಬರಂಗಿಲ್ಲ, the only change is in this one. fread ಬದಲಿಗೆ ಏನಾಗ್ತೈತಿ, fwrite. And now the operation is reversed. You are going to, this is file and this is memory. ಮೆಮರಿ ಇಂದ ರೀಡ್ ಮಾಡ್ತೀವಿ, ತಗೊಂಡ್ ಬಂದು ಏನ್ ಮಾಡ್ತೀವಿ, ಫೈಲ್ ಒಳಗಡೆಗೆ ಸ್ಟೋರ್ ಮಾಡ್ತೀವಿ. ಫೈಲ್ ರೈಟ್ ಫಂಕ್ಷನ್ ಈಸ್ ಯೂಸ್ ಟು ರೈಟ್ ಅ ಬ್ಲಾಕ್ ಆಫ್ ಡೇಟಾ ಇಂಟು ಅ ಗಿವನ್ ಫೈಲ್. ಮೆಮರಿಯಿಂದ ಫೆಚ್ ಮಾಡಿ ಫೈಲ್ ಒಳಗಡೆಗೆ ಬರೀಲಿಕ್ಕೆ ಯೂಸ್ ಮಾಡ್ತೇವಿ. ಅಂಡ್ ಹಿಯರ್ ದಿಸ್ ಫೈಲ್ ಇಂಡಿಕೇಟ್ಸ್, ಈ ಫೈಲ್ ಪಾಯಿಂಟರ್ ಏನ್ ಇಂಡಿಕೇಟ್ ಮಾಡ್ತೈತಿ, ಯಾವ ಪರ್ಟಿಕ್ಯುಲರ್ ಫೈಲ್ ಮೇಲೆ ಡೇಟಾನ ಬರೀಬೇಕು, where you are going to write the data, whereas this indicates from where you are going to fetch the data. ಇದು ಪಾಯಿಂಟರು ಮೆಮರಿ ಅಡ್ರೆಸ್ ಅನ್ನೇ ಹೇಳ್ತೈತಿ, ಆದ್ರೆ ಈ ಸರಿ ಮೆಮರಿ ಅಡ್ರೆಸ್ ಸೋರ್ಸ್ ಇರ್ತೈತಿ, ಫೈಲು ಡೆಸ್ಟಿನೇಷನ್ ಇರ್ತೈತಿ. ಆಗಲೇ ಏನಿತ್ತು, ಫೈಲ್ ಸೋರ್ಸ್ ಇತ್ತು, ಮೆಮರಿ ಡೆಸ್ಟಿನೇಷನ್ ಇತ್ತು. ಇಲ್ಲೇ ಮೆಮರಿ ವಿಲ್ ಬಿ ಸೋರ್ಸ್ ಅಂಡ್ ಫೈಲ್ ವಿಲ್ ಬಿ ದ ಡೆಸ್ಟಿನೇಷನ್. So here FE is a file pointer to an opened file. PTR memory address ಅನ್ನ ಹೇಳ್ತೈತಿ. ಅದೇ ರೀತಿಯಾಗಿ ಇಂಟಿಜರ್ ಏನ್ ಮಾಡ್ತೈತಿ, ಸಕ್ಸಸ್ಫುಲಿ ರಿಟರ್ನ್ ಐಟಮ್ಸ್, ಮೆಮರಿ ನೀವು ಹೇಳಿದಷ್ಟು ಬ್ಲಾಕ್ ಅವೈಲೇಬಲ್ ಇತ್ತು ಅಥವಾ ಇಲ್ವೋ ಅನ್ನೋದನ್ನ ಇಂಡಿಕೇಟ್ ಮಾಡ್ತೈತಿ. ಸೊ ದಿಸ್ ಈಸ್
the block IO functions, memory read and memory write, or you can call it as file read and file write. ಎರಡು ಒಂದೇ. ಇಲ್ಲಿ ಮೆಮರಿ ಒಳಗೆ ರೈಟ್ ಮಾಡ್ಲಿಕ್ಕೆ ಫೈಲ್ ಇಂದ ರೀಡ್ ಮಾಡ್ಲಿಕ್ಕೆ. ಇಲ್ಲೇ ಮೆಮರಿ ಇಂದ ರೀಡ್ ಮಾಡ್ತೇವೆ, ಫೈಲಿಗೆ ರೈಟ್ ಮಾಡ್ತೀವಿ. Because we are studying about the file, so we call it as a file read and file write operations. ಒಂದೇ ಸೆಕೆಂಡ್ ಅಟೆಂಡೆನ್ಸ್ ತಗೋತೀನಿ, ಟೈಮ್ ಮುಗಿಲಿಕ್ಕೆ ಬಂದಿತ್ತು.